ಒಬ್ಬನಿಗೆ ಸಮಸ್ಯೆ ಆಯ್ತು, ಭಾಳ ಸಮಸ್ಯೆ ಆಯ್ತು. ಒಬ್ಬ ಜ್ಯೋತಿಷ್ಯ ಹತ್ರ ಭಾಳ ಸಮಸ್ಯೆ ಆಗೈತ್ರಿ ಮನ್ಯಾಗ. ಏನು ಸಮಸ್ಯೆ ಆಗೈತಿ? ಒಟ್ಟ ನಮ್ಮ ಮನೆಯವ್ರಿಗೆ ನಮಗೆ ಹೊಂದಿಕಿಲ್ಲ. ಅಲ್ಲಿ ಏನು ಸಮಸ್ಯೆ ಹೊಂದಿಕಿಲ್ಲ ಅಂದ್ರೆ ಏನಾಗೈತಿ? ಅವ್ರು ಏನು ಅಡುಗೆ ಮಾಡ್ತಾರೆ ಒಟ್ಟು ಸ್ವಾದ ಇಲ್ಲ ಅದ್ರಾಗ ನನಗೆ. ಅಲ್ಲೋ ಜ್ಯೋತಿಷ್ಯದಾಗ ಏನರ ಹೇಳ್ಬೋದು, ನಿನ್ನ ಸಮಸ್ಯೆನೂ ನಮ್ಮ ಮನೆಯಾಗ ಹೋಯ್ತಿದ್ದು ಸಮಸ್ಯೆ ಅಂದ. ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನ್ಯಾಗೂ ಹಿಂಗಾಯ್ತು. ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಅವ್ರ ಜ್ಯೋತಿಷ್ ಅಲ್ರಿ, ಮತ್ತೆ ಏನು ಹೇಳ್ಬೇಕು ಇದಕ್ಕೆ? ಒಟ್ಟು ಅವ್ರು ಏನು ಸ್ವಾದನ ಇರೋದಿಲ್ಲ ಅದ್ರಾಗ. ಏನು ಮಾಡ್ಬೇಕು ತಮ್ಮ? ಇದಕ್ಕೇನೂ ಇಲ್ಲ. ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ. ನೀ ಎಷ್ಟು ಪಗಡಿ ಅವೇನು ಹಾಡ್ತಿರ್ಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ. ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗಾರ ಮಾಡಲಿ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕಟ್ಟ. ಇದನ್ನು ಬಿಟ್ಟರೆ ಬೇರೆ ಉತ್ತರ ಇಲ್ಲ. ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕು. ಇದು ತಲೆಯಾಗಿತ್ತ ಅದ ಇಟ್ಕೊಂಡು ಬಂತು ಮನೆಗೆ. ಅವ್ರು ಅವತ್ತು ಹೋಳಿಗೆ ನೀಡಿದ್ರು. ಇದಕ್ಕೆ ಉಂಡವನ ಒಂದು ತುತ್ತು ಉಂಡಂದ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ. ಕೊಟ್ಲು ಏಟೊಂದು 20 ವರ್ಷ ಮಾಡಿ ಹಾಕಿ ನೀವು ಒಮ್ಮೆ ರುಚಿ ಅಂದಿಲ್ಲ. ಇವತ್ತು ಮಗ್ಗಲ ಮನೆಯಕ್ಕೆ ಹೋಳಿಗೆ ಮಾಡಿ ಕೊಟ್ಟದಕ್ಕೆ ಎಷ್ಟು ರುಚಿ ಆತ? ಎಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಅಂದಿಲ್ಲ ನೀನು. ಮಗ್ಗಲು ಒಂದು ದಿವಸ ಮಗ್ಗಲು ಮನೆಯಕ್ಕೆ ಹಾಕಿದ್ದಕ್ಕೆ ಎಷ್ಟು ರುಚಿ ಆತ ನಿನಗೆ? ಅಲ್ಲ, ಸುಮ್ಮನೆ ಅನ್ಕೊಂತ ಹೋಗಿದ್ರೆ ಕಪಾಳ ಬಾಯದ ಉಳಿತಿತ್ತು. ನಾ ಮಾತು ಸಂಸಾರ ಕಟ್ಟತಾವ, ಮಾತು ಸಂಸಾರ ಕೆಡಿಸ್ತಾವ. ಮಾತೆಂಬುದು ಜ್ಯೋತಿರ್ಲಿಂಗ, ಅದು ಕಲ್ಲಿನ ಲಿಂಗ ಅಲ್ಲ, ಬೆಳಕಿನ ಲಿಂಗ ಅದು ಅಷ್ಟೆ. ಮಾತು ಸಂಪತ್ತು, ಸದ್ಭಾವ ಸಂಪತ್ತು, ತಂದೆ ತಾಯಿಗಳ ಸಂಪತ್ತು, ಮಣ್ಣು ಸಂಪತ್ತು, ನೀರು ಸಂಪತ್ತು. ಈ ವಿಶ್ವ ಏನಿದೆ ತೋರುವ ಅನಂತ ವಿಶ್ವವೇ ಸಂಪತ್ತು ಅಂತ ತಿಳ್ಕೊಂಡು ಬಿಟ್ರೆ ನಮ್ಮನ್ನು ಬಡತನನೇ ಬರೋದಿಲ್ಲ, ನಾವು ಬಡವರಾಗಿ ಉಳಿಯುವುದಿಲ್ಲ ಜಗತ್ತಿನಲ್ಲಿ. ಅದಕ್ಕೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಇದು ದೇವನದು ಅಂತ ಪ್ರೀತಿಸಷ್ಟೆ. ಇದು ನಂದು ಅಂತ ಪ್ರೀತಿಸುವುದಲ್ಲ, ಇದು ದೇವರದು ಅಂತ ಪ್ರೀತಿಸುವುದು. ಇದು ಜೀವನ. ಈ ಜಗತ್ತೇನಿದೆ ದೇವ ಕೊಟ್ಟಾನ ಅಂತ ಪ್ರೀತಿಸಷ್ಟೇ. ಈಗ ನೀವೊಂದು ಮದುವೆಗೆ ಒಂದು ಮಾವ ಒಂದು ಉಂಗುರ ಹಾಕಿರ್ತಾನೆ. ಏನು ಎಲ್ಲರಿಗೆ ಬಲಗೈಯಾಗ ಹಾಕ್ಕೊಂಡು 4 ಬಟ್ಟು ತೋರಿಸ್ತಿರೋದಿಲ್ಲ, ಇದ ಮುಂದೆ ಮಾಡ್ತಿರ್ತಾನೆ ನಮಸ್ಕಾರ ಮಾಡುವಾಗ ಹೇಳುವಾಗ. ನನ್ನ ಕರೆದೇ ಅವ್ರು ಯಾರೂ ಕರೆದಿಲ್ಲ ಆದರೂ ಅಂದ್ರೆ ಒಬ್ಬ ಮಾವ ಸುಮ್ಮನೆ ಒಂದು ಉಂಗುರ ಕೊಟ್ಟಿದ್ದಕ್ಕೆ ಮಾವಿಗೆ ಅಷ್ಟು ಸಲ ನೆನಪಿಸ್ತೀವಿ. ಮಾವ ಒಂದು ಉಂಗುರ ಕೊಟ್ಟಿದ್ದಕ್ಕಿಷ್ಟು ನೆನಪಿಸ್ತೀವಿ. ಮಹಾದೇವ ಒಂದು ಬದುಕ ಕೊಟ್ಟಾನ, ಈ ಜಗತ್ತು ಕೊಟ್ಟಾನ, ಅವನನ್ನು ಎಷ್ಟು ನೆನಪಿಸ್ಬೇಕು. ಈ ಸುಂದರವಾದ ಜೀವನ ಜಗತ್ತು ಇದು ಸಂಪತ್ತಿದು ಅಷ್ಟೇ ಅಂತ ತಿಳ್ಕೊಂಡು ಬದುಕುವುದು.